ಮಂಜುನಾಥ್ ಸರ್ ಅವ್ರ ಬಗ್ಗೆ ಸತೀಶ್ ಗೌಡ್ರು ಹೇಳ್ತಿರ್ಬೇಕಾದ್ರೆ ಅವ್ರ ಹಿನ್ನೆಲೆ ಬಗ್ಗೆ ಹೇಳ್ತಿರ್ಬೇಕಾದ್ರೆ ಅವರ ಹಿನ್ನೆಲೆ ಯಾವುದು ಅಂತಲ್ಲ, ಅವರ ಪರಿಶ್ರಮದಿಂದ ಆ ವಿದ್ಯೆಯನ್ನು ಸಿದ್ಧಿಸಿಕೊಂಡ್ರು. ಇವತ್ತು ಒಬ್ಬ ಒಳ್ಳೆಯ ಕಾರ್ಡಿಯಾಲಜಿಸ್ಟ್ ಆಗಿ ಅವರು ಇವತ್ತು ನಾಡಿನಲ್ಲಿ ಹೆಸರನ್ನು ಪಡ್ಕೊಂಡ್ರು. ಅದು ಅವರ ಪರಿಶ್ರಮ, ಅವ್ರ ವಿದ್ಯೆಯನ್ನು ಸಿದ್ಧಿಸಿಕೊಂಡಿದ್ದು. ಅವರ ಹಿನ್ನೆಲೆಗೆ ವಿದ್ಯೆ ಯಾವತ್ತೂ ಕೂಡ ಹಿನ್ನೆಲೆಯಿಂದ ತಾರತಮ್ಯ ಮಾಡಲ್ಲ. ಅದಕ್ಕೆ ಡಾಕ್ಟರ್ ಮಂಜುನಾಥ್ ಸರ್ ಬಹಳ ದೊಡ್ಡ ಉದಾಹರಣೆ ಅಂತ ಹೇಳ್ತಾ, ನಮ್ಮಲ್ಲಿ ಒಂದು ಮಾತಿದೆ, ಜನ್ಮನಾ ಜಾಯತೆ ಶೂದ್ರ ಸಂಸ್ಕಾರಾತ್ ದ್ವಿಜೋಚ್ಯತೆ ಅಂತ ಹೇಳ್ತಾರೆ. ಅಂದ್ರೆ ಹುಟ್ಟಿನಿಂದ ಯಾರು ಮೇಲು ಕೆಳಗೆ ಎಲ್ಲರೂ ಎಲ್ಲ ಕೆಳಗಿನವರೇ. ಆದ್ರೆ ಸಂಸ್ಕಾರ ದ್ವಿಜೋಚ್ಯತೆ, ಸಂಸ್ಕಾರ ಅಂತಂದ್ರೆ ಸಂಸ್ಕಾರದಿಂದ ವಿದ್ಯೆಯಿಂದ ನಾವು ಶ್ರೇಷ್ಠರಾಗ್ತೀವಿ ಅಂತ ಹೇಳ್ಬಿಟ್ಟು, ಮರು ಹುಟ್ಟು ಅನ್ನೋದು ಅದರಿಂದ ಸಿಗುವಂಥದ್ದು. ಇಲ್ಲಿ ಹುಟ್ಟಿನಿಂದ ನಾವೆಲ್ಲರೂ ಸಮಾನವಾಗಿರ್ತದೆ. ಆ ರೀತಿ ಸಂಸ್ಕಾರದಿಂದ ಶ್ರೇಷ್ಠರಾದವರು ಡಾಕ್ಟರ್ ಮಂಜುನಾಥ್ ಸರ್ ಅವರು. ಸರ್, ನಿಮಗೆ ನಾನು ಮೈಸೂರಿಗರ ಪರವಾಗಿ ಧನ್ಯವಾದವನ್ನು ಹೇಳಿ ಬಯಸ್ತೀನಿ. ಯಾಕೆಂತಂದ್ರೆ ಮೈಸೂರಿಗೆ ಯಡಿಯೂರಪ್ಪ ಸಾಹೇಬರು ಮುಖ್ಯಮಂತ್ರಿ ಇರುವಂತಹ ಸಂದರ್ಭದಲ್ಲಿ, ನೀವು ಇಲ್ಲಿಗೆ ರಾಮದಾಸ್ ಅವರು ಸಚಿವರಾಗಿರುವಂತಹ ಸಂದರ್ಭದಲ್ಲಿ ಒಂದು ಜಯದೇವದ ಒಂದು ಯೂನಿಟ್ ಅನ್ನ ಇಲ್ಲಿ ಕೇರ್ ಹಾಸ್ಪಿಟಲ್ ಅಲ್ಲಿ ಕೊಟ್ರಿ. ಆ ನಂತರ ಅದನ್ನ ಒಂದು 300 ಬೆಡೆಡ್ ಹಾಸ್ಪಿಟಲ್ ಆಗಿ ನೀವು ಅದಕ್ಕೆ ಸುಮಾರು ನನಗೆ ಗೊತ್ತಿರೋ ಪ್ರಕಾರ 100 ಚೇಂಜ್ ಕ್ರೋರ್ಸ್ ನ ನಿಮ್ಮ ಟ್ರಸ್ಟ್ ಇಂದ ಹಾಕಿ ಇಲ್ಲಿ ಒಂದು ಒಳ್ಳೆಯ ಹಾಸ್ಪಿಟಲ್ ನ KRS ರೋಡ್ ನಲ್ಲಿ ಅದನ್ನ ನಿರ್ಮಾಣವನ್ನು ಮಾಡಿಕೊಟ್ರಿ. ಆ ಸಂದರ್ಭದಲ್ಲಿ ಶಂಕರಲಿಂಗೇಗೌಡರು ಬದುಕಿಲ್ಲ, ಅವಾಗ ಜಾಗನೂ ಕೂಡ ಗುರುತು ಮಾಡಿದವರು. ವಾಸಣ್ಣ ಬಂದಂತ ಸಂದರ್ಭದಲ್ಲಿ ಅದು ನಿರ್ಮಾಣ ಆಯಿತು. ಸಿದ್ದರಾಮಯ್ಯ ಸಾಹೇಬರು ಅದಕ್ಕೆ ಸರ್ಕಾರದಿಂದಲೂ ಅನುದಾನ ಕೊಟ್ಟರು. ನಾನು ಎಲ್ಲರನ್ನೂ ನೆನಪು ಮಾಡ್ಕೊಳ್ತೀನಿ. ಅವತ್ತು ಒಳ್ಳೆ ಕೆಲಸವನ್ನು ಮೈಸೂರಿಗೆ ಬಗ್ಗೆ ಪ್ರೀತಿಯನ್ನು ಇಟ್ಕೊಂಡು ಜಯದೇವ ಹಾಸ್ಪಿಟಲ್ ಅನ್ನು ಕೊಟ್ಟರು. ಆದರೆ ಜಯದೇವ ಹಾಸ್ಪಿಟಲ್ ಬಗ್ಗೆ ಒಂದು ವಿಶೇಷ ಹೇಳಬೇಕು ಅಂತಂದ್ರೆ, ಮಂಜುನಾಥ್ ಸರ್ ಅವರಿಗೆ ಬಹುಶಃ ನೆನಪಿಲ್ಲ, ನಮ್ಮ ತಾಯಿನ ನಾನು ಜರ್ನಲಿಸ್ಟ್ ಇದ್ದಾಗ ನಿಮ್ಮ ಹತ್ರ ಕರ್ಕೊಂಡ್ಬಂದಿದ್ದೆ. ನಮ್ಮ ತಾಯಿ ನಿಮ್ಮ ಹತ್ರ ಬಂದಾದ್ಮೇಲೆ ಅವ್ರ ಹತ್ರ ನೀವು ಒಂದು ಸ್ವಲ್ಪ ಗೈಡ್ ಮಾಡಿ ಹೋದ್ಮೇಲೆ ಅವ್ರ ಸಮಾಧಾನದಿಂದ ಆನಂತರ ಸರಿ ಅಂದ್ರೆ ಅವರಿಗೆ ಒಂಥರ ಏನೋ ಸಮಸ್ಯೆ ಇದೆ ಅನ್ನೋದೇ ತಲೆ ಒಳಗಡೆ ಇತ್ತು. ಸರ್ ಅವ್ರ ಹತ್ರ ಕರ್ಕೊಂಡು ಬಂದಿದ್ದೆ ಅವತ್ತು. ಅಲ್ಲಿಂದ ನಾನು ಅವ್ರದ್ದೊಂದು ಅಸೋಸಿಯೇಷನು. ಆದರೆ ನಿಮಗೆ ಒಂದು ವಿಚಾರ ಹೇಳಬೇಕು, ಈ ಜಯದೇವದ ಮಹತ್ವ ಏನು ಅಂತಂದ್ರೆ, ಇವತ್ತು ನಮ್ಮಲ್ಲಿ ಬೆಸ್ಟ್ ಹಾಸ್ಪಿಟಲ್ಸ್ ಅಂತಂದ್ರೆ ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ ಅಂತ ಹೇಳ್ತೀವಿ, ಏಮ್ಸ್ ಅಂತ ನಾವು ಹೇಳ್ತೀವಿ. ಡೆಲ್ಲಿನಲ್ಲಿರುವಂತಹ ಏಮ್ಸ್ ನಲ್ಲಿ ಕಾರ್ಡಿಯಾಲಜಿ ಡಿಪಾರ್ಟ್ಮೆಂಟ್ ಅಲ್ಲಿ ಇರೋದು 300 ಬೆಡ್ಸ್. ಆದ್ರೆ ನಮ್ಮಲ್ಲಿ ಇವತ್ತು ಮಂಜುನಾಥ್ ಸರ್ ಅವರು ಇವತ್ತು ನಿವೃತ್ತಿ ಹೊಂದೋದಕ್ಕಿಂತ ಮೊದಲು ಬಹುಶಃ 1000 ಚೇಂಜ್ ಬೆಡ್ಸ್ ಬರೀ ಸರ್ 2000 ಬೆಡ್ಸ್ ಇಷ್ಟನ್ನ ಮಾಡಿದ್ದಾರೆ. ಈ ಒಬ್ಬ ಮನುಷ್ಯನ ಕರ್ತೃತ್ವ ಶಕ್ತಿ ಅನ್ನೋದು ಏನಿದೆಯಲ್ಲ, ಒಂದು ಇನ್ಸ್ಟಿಟ್ಯೂಷನ್, ಒಂದು ಸರ್ಕಾರನ ನಡೆಸುವಷ್ಟು ಒಂದು ಸರ್ಕಾರ ಮಾಡಕ್ಕಾಗದಿದ್ದಂತ ಕೆಲಸವನ್ನ ನಮ್ಮ ಮಂಜುನಾಥ್ ಸರ್ ಅವರು ಮಾಡಿದ್ದಾರೆ. ಅದಕ್ಕೋಸ್ಕರನೇ ಸರ್ ನಿಮಗೆ ಇಷ್ಟೊಂದು ಜನ ಪ್ರೀತಿ ಗೌರವ ಎಲ್ಲ ಸಿಗ್ತಾ ಇರೋದು. ಇವತ್ತು ರಂಗಣ್ಣ ಸರ್ ಅವರು ಪಾಲಿಟಿಕ್ಸ್ ಬಗ್ಗೆ ನಿಮ್ಗೆ ಹೇಳ್ತಾ ಇರ್ಬೇಕಾದ್ರೆ ಎಲ್ಲ ಚಪ್ಪಾಳೆ ಬರ್ತಾ ಇತ್ತು. ಸರ್, ಖಂಡಿತ ನಾನು ನಿಮ್ಮನ್ನ ಡಿಸ್ಕರೇಜ್ ಮಾಡಲ್ಲ ಸರ್. ಪಾಲಿಟಿಕ್ಸ್ಗೆ ಒಳ್ಳೆಯವ್ರು ಬರಬೇಕು ಸರ್. ಸರ್, ಹಣ ಇದ್ದವರೇ ಪಾಲಿಟಿಕ್ಸ್ಗೆ ಬರುವಂತದಲ್ಲ ಸರ್. ಯಾವಾಗಲೇ ಆಗಲಿ ಒಂದು ಪಕ್ಷದ ಟಿಕೆಟ್ ಕೇಳಬೇಕಾದ್ರೆ ಅವ್ನು ಯಾರೋ ಬರ್ತಾನೆ 10 ಕೋಟಿ ಇನ್ವೆಸ್ಟ್ಮೆಂಟ್ ಮಾಡ್ತಾನಂತೆ. 10 ಕೋಟಿ ಆಗ್ತಾನೆ ಸರ್. 10 ಕೋಟಿ ಹೆಂಗ್ ದುಡಿತಾನೆ ಸರ್? ಯಾವ್ದೋ ರಿಯಲ್ ಎಸ್ಟೇಟ್ ಅಲ್ಲ ಇನ್ನೊಂದ್ರೆಲ್ಲ ದುಡ್ಕೊಂಡು ಬರ್ತಾರೆ. ಅಲ್ಲಿ ಜನ ಮರ್ಯಾದೆ ಕೊಡಲ್ಲ ಅಂತ ಗೊತ್ತಾಗುತ್ತೆ. ಅವನೊಂದು ಕೂಟದ ಕಾರಲ್ಲಿ ಓಡಾಡಬೇಕು. ಅದಕ್ಕೋಸ್ಕರವಾಗಿ ಇನ್ವೆಸ್ಟ್ಮೆಂಟ್ ಅಂತ ಹೇಳ್ಬಿಟ್ಟು ಬರ್ತಾರೆ. ಇನ್ವೆಸ್ಟ್ಮೆಂಟ್ ಮಾಡೋರು ಪ್ರಾಫಿಟ್ ಅನ್ನು ನೋಡ್ತಾರೆ ಸರ್. ನಿಮ್ಮಂತವ್ರು ಇನ್ವೆಸ್ಟ್ಮೆಂಟ್ ಮನಸ್ಸುಗಳ ಮೇಲೆ ಮಾಡಿದಿರಿ, ಜನರ ಜೀವನದ ಮೇಲೆ ಮಾಡಿದಿರಿ ಸರ್. ನಿಮ್ಮಂತವ್ರು ಬರಬೇಕು ಸರ್. ಸರ್, ಪಾಲಿಟಿಕ್ಸ್ ಕೆಟ್ಟದಿಲ್ಲ ಸರ್. ಸರ್, ನಾನು ವೈಯಕ್ತಿಕ ಅನುಭವದಲ್ಲಿ ಹೇಳ್ತೀನಿ. ನಾನು ಏನು ಇಲ್ದಲೆ ಬಂದೆ ಸರ್ ಇಲ್ಲಿಗೆ, ಈ ಊರಿಗೆ, ಈ ಕೊಡಗು ಮತ್ತು ಮೈಸೂರಿಗೆ ಬಂದೆ. ಜನನ ನನ್ನ ಪ್ರೀತಿಯಿಂದ ಗೆಲ್ಸಿ ಸರ್. ನಾನು ಇವತ್ತು ಹೇಳ್ತೀನಿ, ಸರ್, ಐ ಕ್ಯಾನ್ ಕ್ರಾಸ್ ಮೈ ಹಾರ್ಟ್ ಅಂಡ್ ಐ ಕ್ಯಾನ್ ಟೆಲ್ ಯು, ಐ ಡೋಂಟ್ ಟೇಕ್ ಕಮಿಷನ್ಸ್ ಸರ್. ಐ ಆಮ್ ನಾಟ್ ಇಂಟು ಕಾಂಟ್ರಾಕ್ಟ್, ಐ ಆಮ್ ನಾಟ್ ಇಂಟು ರಿಯಲ್ ಎಸ್ಟೇಟ್. ಬಟ್ ಜನ, ಮೈಸೂರು ಕೊಡಗಿನ ಜನ ನನ್ನನ್ನು ಕಾಪಾಡಿದ್ದಾರೆ ಸರ್. 2 ಎಲೆಕ್ಷನ್ ಗೆಲ್ಸಿದ್ದಾರೆ, ಒಳ್ಳೆ ಮಾರ್ಜಿನ್ ಅಲ್ಲಿ ಗೆಲ್ಸಿದ್ದಾರೆ. ಖಂಡಿತ ಒಳ್ಳೆ ಕೆಲಸ ಮಾಡೋರಿಗೆ ರಾಜಕೀಯದಲ್ಲೂ ಕೂಡ ಅವಕಾಶ ಸಿಗುತ್ತೆ, ಜನ ಸಪೋರ್ಟ್ ಮಾಡ್ತಾರೆ. ನೀವು ಬರಬೇಕು ಅಂತ ಹೇಳಿ ನಾನು ಕೂಡ ಕೇಳ್ಕೊಳ್ತೀನಿ. ರಂಗಣ್ಣವರು ಕೂಡ ಒತ್ತಾಸೆ ಅದೇ ಆಗಿದೆ, ನೀವು ಬರಬೇಕು ಸರ್. ಬಂದಾಗ ಜನಕ್ಕೆ ಸರ್, ಜನಕ್ಕೊಬ್ರು ಹೀರೋ ಬೇಕು, ಒಬ್ರು ರೋಲ್ ಮಾಡೆಲ್ ಬೇಕು, ಒಬ್ರು ಮೇಲ್ಪಂಕ್ತಿ ಹಾಕೊಡುವಂತ ಮನುಷ್ಯ ಬೇಕು. ಅಂತ ಮೇಲ್ಪಂಕ್ತಿ ಹಾಕೊಡುವಂತ ವ್ಯಕ್ತಿತ್ವ ನಿಮ್ಮದಾಗಿದೆ. ಖಂಡಿತ ಪಾಲಿಟಿಕ್ಸ್ಗೆ ಬನ್ನಿ ಅಂತ ನಾನು ನಿಮ್ಗೆ ಹೇಳ್ತಾ, ಸಾಕಷ್ಟು ಜನ ಬಂದಿದ್ರಿ. ಸ್ವಾಮೀಜಿಯವರು, ಯತಿವರ್ಯರೆಲ್ಲ ಇದ್ದಾರೆ, ಅವರೆಲ್ಲ ಮಾತಾಡ್ಲಿಕ್ಕೂ ಕೂಡ ಇದೆ. ನಾನು ಮಂಜುನಾಥ್ ಸರ್ ಅವರಿಗೆ ಮತ್ತೊಂದ್ಸರಿ ನಾನು ಮೈಸೂರಿಗರ ಪರವಾಗಿ ಧನ್ಯವಾದವನ್ನು ಹೇಳ್ತೀನಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.